ಎಲ್ಲರಿಗೂ ನಮಸ್ಕಾರ. ನಾನು ಬೆಳಗಾವಿ ಜಿಲ್ಲೆ ಮೂಡಲಿ ತಾಲೂಕು ಯಾದವಾಡ ಗ್ರಾಮ JNS ಶಾಲೆಯಿಂದ ಬಂದಿದ್ದೇನೆ. ನನ್ನ ಹೆಸರು ದೇವೇಗೌಡ ಪಾಟೀಲ್. ನನ್ನ ಪ್ರಯೋಗದ ಹೆಸರು ವಿದ್ಯುತ್ ಆಘಾತವನ್ನು ತಡೆಗಟ್ಟುವುದು. ಈ ಪ್ರಯೋಗವನ್ನು ಮಾಡಲು ಕಾರಣವೆಂದರೆ ವೈರ್ಗಳು ಒಂದಕ್ಕೊಂದು ತಗುಲಿದಾಗ ಅಲ್ಲಿ ಕಿಡಿಯುಂಟಾಗಿ ಕೆಳಗೆ ಬಿದ್ದು ರೈತ ಬೆಳೆದಿರುವ ಬೆಳೆಯೆಲ್ಲ ಸುಟ್ಟು ಹಾನಿಯಾಗುತ್ತದೆ. ಅದೇ ರೀತಿ ಎರಡನೆಯ ಸಮಸ್ಯೆ ಏನೆಂದರೆ ಆಕಸ್ಮಿಕ ಕಾರಣದಿಂದ ವೈರ್ ಕಟ್ಟಾಗಿ ಕೆಳಗೆ ಬಿದ್ದಾಗ ಅಲ್ಲಿ ಭೂ ಸಂಪರ್ಕವಾಗಿ ಅಲ್ಲಿರುವ ಜನರು ಸಾವಿಗೆ ಒಳಗಾಗುತ್ತಾರೆ. ಅದೇ ರೀತಿ ಮೂರನೇ ಸಮಸ್ಯೆ ಏನೆಂದರೆ ಅದೇ ರೀತಿ ರೈತ ಕಸ ಕಡ್ಡಿಗಳಿಗೆ ಉರಿ ಹಚ್ಚಿದಾಗ ಆ ಸಮಯದಲ್ಲಿ ಆ ಬೆಂಕಿ ವೈರ್ಗೆ ತಗಲಿ ವೈರ್ ಕಟ್ಟಾಗಿ ಕೆಳಗೆ ಬಿದ್ದು ಅಲ್ಲಿ ಭೂ ಸಂಪರ್ಕವಾಗುತ್ತದೆ. ಅದೇ ರೀತಿ TC ಮೂಲಕ ಸಾಕಷ್ಟು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಹೋಗಿರುತ್ತದೆ. ಆ ಸಮಯದಲ್ಲಿ TC ಬ್ಲಾಸ್ಟ್ ಆದ ತಕ್ಷಣ ಮನೆಯಲ್ಲಿರುವ ವಿದ್ಯುತ್ ಉಪಕರಣಗಳು ಸುಟ್ಟು ಹಾನಿಯಾಗುತ್ತವೆ. ಅದೇ ರೀತಿ ಕಂಬದ ಗುಂಟ ನೀರು ಹರಿದು ಭೂಮಿಗೆ ಬಂದಾಗ ಅಲ್ಲಿ ವಿದ್ಯುತ್ ಹರಿಯುತ್ತಿರುತ್ತದೆ. ಜನರಿಗೆ ಅದು ಗೊತ್ತಾಗುವುದಿಲ್ಲ. ಅವರು ಹೋಗಿ ಅದನ್ನು ಮುಟ್ಟಿದ ತಕ್ಷಣ ಅವರಿಗೆ ಶಾಕ್ ಹೊಡೆದು ಅವರು ಸಾವಿಗೆ ಒಳಗಾಗುತ್ತಾರೆ. ಇಂತಹ ಸಮಸ್ಯೆಗಳನ್ನು ಇಟ್ಟುಕೊಂಡು ಈ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಈ ಪ್ರಯೋಗವನ್ನು ಮಾಡಿದೆವು. ಈ ಪ್ರಯೋಗವನ್ನು ಮಾಡಲು ಬಳಸಿಕೊಂಡಿರುವ ವಸ್ತುಗಳು ಬಲ್ಬ್, ಹೋಲ್ಡರ್ ಮತ್ತು ರಿಲೇ ಮಾಡಲ್ ಮತ್ತು ಬ್ಯಾಟರಿ, ಕಂಬಗಳನ್ನು, ಟವರ್ಗಳನ್ನು, ವೈರ್ಗಳನ್ನು ಬಳಸಿಕೊಂಡು ಮಾಡಲು ಮುಂದಾದೆವು. ಈ ಪ್ರಯೋಗ ಯಾವ ರೀತಿ ಕೆಲಸ ಮಾಡುತ್ತದೆ ಎಂದು ನೋಡೋಣ ಬನ್ನಿ. ವೈರ್ಗಳು ಒಂದಕ್ಕೊಂದು ತಗುಲಿದಾಗ ಇಲ್ಲಿ ಕಿಡಿ ಉಂಟಾಗುವುದಿಲ್ಲ, ಅದರ ಬದಲಾಗಿ ಲೈನ್ ಟ್ರಿಪ್ ಆಗುತ್ತದೆ. ಅದೇ ರೀತಿ ವೈರ್ ಕಟ್ಟಾಗಿ ಭೂಮಿಗೆ ಬಿದ್ದಾಗ ಇಲ್ಲಿ ಲೈನ್ ಟ್ರಿಪ್ ಆಗಿ ಬಿಡುತ್ತದೆ. ಆದ್ದರಿಂದ ಭೂ ಸಂಪರ್ಕವಾಗುವುದಿಲ್ಲ, ಅಲ್ಲಿ ಇರುವ ಜನರಿಗೆ ಯಾವುದೇ ರೀತಿ ಅಪಾಯ ಬರುವುದಿಲ್ಲ. ಅದೇ ರೀತಿ ರೈತ ಕಸಕಡ್ಡಿಗಳಿಗೆ ಉರಿ ಹಚ್ಚಿದ ಸಮಯದಲ್ಲಿ ಅಲ್ಲಿ ಯಾವುದೇ ರೀತಿ ವೈರ್ ಕಟ್ಟಾಗಿ ಕೆಳಗೆ ಬಿದ್ದರೂ ಕೂಡ ಅಲ್ಲಿ ಲೈನ್ ಟ್ರಿಪ್ ಆಗಿ ಬಿಡುತ್ತದೆ. ಅದು ತಾಪಮಾನ ಕಡಿಮೆ ಆದಂತೆ ತಾನೇ ಹತ್ತಿಕೊಳ್ಳುತ್ತವೆ. ಅದೇ ರೀತಿ ವೈರ್ಗಳು ಆಕಸ್ಮಿಕ ಕಾರಣದಿಂದ ಟಚ್ ಆದಾಗ TC ಬ್ಲಾಸ್ಟ್ ಆಗಿ ಬಿಡುತ್ತಿತ್ತು. ಆದರೆ ನಮ್ಮ ಪ್ರಯೋಗದಲ್ಲಿ ವೈರ್ಗಳು ಒಂದಕ್ಕೊಂದು ಟಚ್ ಆದಾಗ TC ಬ್ಲಾಸ್ಟ್ ಆಗದೆ ಲೈನ್ ಟ್ರಿಪ್ ಆಗುತ್ತದೆ. ಅದರಿಂದ ಮನೆಯಲ್ಲಿರುವ ವಿದ್ಯುತ್ ಉಪಕರಣಗಳನ್ನು ನಾವು ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು. ಅದೇ ರೀತಿ ಯಾವ ಕಂಬದಲ್ಲಿ ವಿದ್ಯುತ್ ಹರಿಯುತ್ತಿದೆ ಎಂದು ನಮಗೆ ಗೊತ್ತಾಗುವುದಿಲ್ಲ. ಅದನ್ನು ಕೂಡ ನಮ್ಮ ಪ್ರಯೋಗದಿಂದ ಯಾವ ರೀತಿ ನೋಡಬಹುದು ಎಂದು ನೋಡಿ. ಈ ರೀತಿ ಕೆಂಪು ಸಿಗ್ನಲ್ ಅನ್ನು ತೋರಿಸಿದ ತಕ್ಷಣ ಜನರಿಗೆ ಈ ಕಂಬದಲ್ಲಿ ಅಪಾಯ ಇದೆ ಎಂದು ಗೊತ್ತಾಗುತ್ತದೆ. ಆದರೆ ಪ್ರಾಣಿಗಳಿಗೆ ಇದನ್ನು ಸೂಚಿಸಲು ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದ ನಾವು ಇಲ್ಲಿ ಬಜರ್ ಅನ್ನು ಅಳವಡಿಸಿದ್ದೆವು. ಈ ಬಜರ್ ಶಬ್ದದಿಂದ ಆ ಕಂಬದ ಹತ್ತಿರ ಪ್ರಾಣಿಗಳು ಬರುವುದಿಲ್ಲ. ಇಂತಹ ಘಟನೆಗಳನ್ನು ನಾವು ನ್ಯೂಸ್ ಪೇಪರ್ ಮತ್ತು TV9ಗಳಲ್ಲಿ ಸಾಕಷ್ಟು ಕಡೆ ಇಂತಹ ಘಟನೆಗಳನ್ನು ಕೇಳಿದ್ದೆವು. ನಮ್ಮ ಊರಿನಿಂದ ಒಂದು ಮದುವೆ ವಾಹನ ಹೋಗಿ ಬರುತ್ತಿರುವಾಗ ಆಕಸ್ಮಿಕ ಕಾರಣದಿಂದ ಲೈಟ್ ಕಂಬಕ್ಕೆ ಗುದ್ದಿ ಅದು ಪಲ್ಟಿಯಾಗಿ ಹೊಲದಲ್ಲಿ ಬಿತ್ತು. ಆ ಸಮಯದಲ್ಲಿ ಆ ವಾಹನದಿಂದ ಡೀಸೆಲ್ ಹೊರಬಂದಿತ್ತು. ಆ ಸಮಯದಲ್ಲಿ ವೈರ್ ಕಟ್ಟಾಗಿ ಬಿದ್ದ ಕಾರಣದಿಂದ ವಾಹನಕ್ಕೆ ಉರಿ ಎತ್ತಿ ಅಲ್ಲಿ ಇರುವ 2 ಜನರು ಸಾವಾಯಿತು, ಉಳಿದವರು ಹೊರಗೆ ಓಡಿ ಬಂದರು. ಇಂಥ ಘಟನೆಗಳನ್ನು ನಾವು ಸಾಕಷ್ಟು ಕೇಳಿದ್ದೆವು. ಇಂಥ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಈ ರೀತಿ ಮಾಡಿ ನಮ್ಮ ಊರಿನ KAB ಅವರಾದ SO ಅವರಿಗೆ ಹೋಗಿ ತೋರಿಸಿದಾಗ ಇದು ಚೆನ್ನಾಗಿದೆ ಎಂದು ಹೇಳಿದರು. ಧನ್ಯವಾದಗಳು.